ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ವೆರಿ ಕಂಫರ್ಟಬಲ್ ಆಗಿರುವಂತ ಟೊಮ್ಯಾಟೊ ಪಪ್ಪು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ನೀವ್ ಯಾವತ್ತೂ ಈ ತರ ಮಾಡಿರಲ್ಲ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಈಸಿ ಕೂಡ. ಮಿಸ್ ಮಾಡದೆ ಇದೇ ತರ ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ನಿ. ಇದಕ್ಕೆ 3/4 ಕಪ್ ಆಗುವಷ್ಟು ಅನ್ಪಾಲಿಶ್ಡ್ ತೊಗರಿ ಬೇಳೆ. ಇದ್ರ ಲಿಂಕ್ ಕೊಡಿ ಅಂತ ಮಾತ್ರ ಕೇಳಕ್ ಹೋಗ್ಬಿಡಿ. ಇದು ನಮ್ದೇ ಹೊಲದಲ್ಲಿ ಬೆಳೆದಿರೋ ತೊಗರಿಯಿಂದ ಮಾಡಿರೋ ಬೇಳೆ. ಸ್ವಲ್ಪ ಹಾಕಿದ್ರು ಕೂಡ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ತಗೊಂಡಿದೀನಿ. ಅಂಗಡಿಯಿಂದ ತಂದಿರೋದಾದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಈಗ ಇದನ್ನ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ 2.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಕುಕ್ಕರ್ ಅಲ್ಲಿ ಬೇಯಿಸೋವಾಗ ಕರೆಕ್ಟ್ ಆಗಿ ನೀರ್ ಹಾಕಿದ್ರೆ ಕುಕ್ಕರ್ ಉಕ್ಕದಿಲ್ಲ ಮತ್ತೆ ಚೆನ್ನಾಗಿ ಬೇಯುತ್ತೆ. ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ 2 ದೊಡ್ಡ ಹುಳಿ ಟೊಮ್ಯಾಟೋನ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಆದ್ರೆ ಒಂದ್ 3 ತಗೊಳ್ಳಿ. ಮತ್ತೆ ಜಾಸ್ತಿ ಹುಳಿ ಇಷ್ಟ ಪಡೋದಾದ್ರೆ ಇನ್ನೊಂದು ತಗೊಳ್ಳಿ ಅಥವಾ ಹುಣಸೆ ಹಣ್ಣನ್ನ ಬೇಕಾದ್ರೂ ಹಾಕೊಳ್ಳಿ. ನಾನಿಲ್ಲಿ ಹುಣಸೆ ಹಣ್ಣನ್ನ ಬಳಸ್ತಾ ಇಲ್ಲ. ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ, ಒಂದೇ ಒಂದು ಹಸಿಮೆಣಸಿನಕಾಯಿನ ಸೇರಿಸಿದ್ದೀನಿ. ಜೊತೆಗೆ 1 ಚಮಚ ಕುಕಿಂಗ್ ಆಯಿಲ್. ಉಪ್ಪು ಹಾಕೋದಿಲ್ಲ. ಉಪ್ಪು ಹಾಕಿದ್ರೆ ಬೇಗ ಬೇಯಲ್ಲ ಬೇಳೆ ಅಂತಾರೆ. ಹಾಗಾಗಿ ಉಪ್ಪು ಹಾಕಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು 3 ಇಂದ 4 ವಿಷಲ್ ಕೂಗಿಸ್ಕೋಬೇಕು. ಆದಷ್ಟು ಬೇಳೆನ ಸಾಫ್ಟ್ ಆಗಿ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರತ್ತೆ. ಈಗ ನೋಡಿ ಪೂರ್ತಿ ಎಲ್ಲ ಪ್ರೆಷರ್ ಹೋದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಬೇಳೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿರತ್ತೆ. ಆದಷ್ಟು ಪಾಲಿಶ್ಡ್ ಗಿಂತ ಅನ್ಪಾಲಿಶ್ಡ್ ದಾಲ್ನ ಯೂಸ್ ಮಾಡಿ. ರುಚಿ ತುಂಬಾ ಚೆನ್ನಾಗಿರತ್ತೆ. ಈಗ ಇದನ್ನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದ್ರೆ ಬೇಗ ಮ್ಯಾಶ್ ಆಗೋಗ್ಬಿಡತ್ತೆ. ಈ ತರ ಮಾಡಿ ಆದ ನಂತರ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸೋವಾಗ ಇದಕ್ಕೆ 2 ಮಸಾಲಾ ಪದಾರ್ಥಗಳನ್ನ ಸೇರಿಸ್ತೀನಿ. ಜಾಸ್ತಿ ಏನು ಬೇಕಾಗೋದಿಲ್ಲ. ಇವಾಗ ನೋಡಿ ಟೊಮ್ಯಾಟೊ ಸ್ವಲ್ಪನೂ ಗುರ್ತೆ ಸಿಗದಿರೋ ಹಾಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದೀನಿ. ಈಗ ಇದಕ್ಕೆ ಮನೇಲೆ ಮಾಡಿರೋ ಅಂತ ಹೋಮ್ ಮೇಡ್ ಸಾಂಬಾರ್ ಪೌಡರ್ನ 1 ಚಮಚ, ಅಚ್ಚ ಖಾರದ ಪುಡಿನ 1 ಚಮಚ ಸೇರಿಸಿದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರ್ ಪೌಡರ್ನ ನಾನು ತಿಂಗಳಿಗೊಂದ್ಸಲ ಮಿಕ್ಸಿ ಜಾರಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮನೇಲೆ ಮಾಡಿಟ್ಕೊಂಡಿರ್ತೀನಿ. ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರತ್ತೆ. ಫ್ರೆಶ್ ಆಗಿ ಆಗಾಗ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಬೇಕಂದ್ರೆ ಲಿಂಕ್ ಕೊಡ್ತೀನಿ, ಕಮೆಂಟ್ ಮಾಡಿ. ದಾಲ್ ತುಂಬಾ ಗಟ್ಟಿ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದೀನಿ. ಇದು ಹೀಗೆ ಕುದೀತಾ ಇರ್ಲಿ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋದಿಕ್ಕೆ ಒಗ್ಗರಣೆ ಪ್ಯಾನ್ಗೆ 2 ಚಮಚ ಎಣ್ಣೆ, 3/4 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ. ಜೀರಿಗೆ ಸಾಸಿವೆ ಚಿಟಪಟ ಅನ್ನುವಾಗ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 2 ಒಣಮೆಣಸಿನ್ಕಾಯಿನ ಕೂಡ ಸೇರಿಸಿದೀನಿ. ಒಂದೇ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಸೇರ್ಸಿದೀನಿ. ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರತ್ತೆ. ಕೆಲವರು ಬೇಳೆ ಜೊತೆಗೆ ಬೇಯೋದಕ್ಕೆ ಹಾಕ್ಬಿಡ್ತಾರೆ. ಒಂದ್ಸಲ ಈ ತರ ಒಗ್ಗರಣೆ ಜೊತೆಗೆ ಹಾಕಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ ನಂತರ 2 ಕಡ್ಡಿ ಆಗುವಷ್ಟು ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವನ್ನ ಈ ತರ ಒಂಚೂರು ಕೊನೆಯಲ್ಲಿ ಈರುಳ್ಳಿ ನಂತರ ಹಾಕಿದ್ರೆ ಆ ಕಲರ್ ಹಾಗೇನೆ ಇರುತ್ತೆ. ಈಗ ಅದನ್ನು ಕೂಡ ಬಾಡಿಸ್ಕೊಂಡಿದ್ದಾದ ನಂತರ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಬರುತ್ತಲ್ಲ, ಅದನ್ನ ಜಸ್ಟ್ ಒಂದ್ಸಲ ಜಜ್ಬೇಕು. ಇವಾಗ ನೋಡ್ತಾ ಇದೀರಲ್ವಾ, ಕ್ರಶ್ ಆಗಿದೆ. ಜಸ್ಟ್ ಒಂದ್ಸಲ ಜಜ್ಜಿದ್ರೆ ಅದನ್ನ ಇದಕ್ಕೆ ಸೇರ್ಸಿದ್ರೆ ಆ ಪರಿಮಳ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಕೊತ್ತಂಬರಿ ಫ್ಲೇವರು ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಯಾವ್ದೇ ಸಾಂಬಾರ್ ಆದ್ರೂ ಅಷ್ಟೇ, ಕುದಿಯೋವಾಗ ಈ ತರ ಕೊತ್ತಂಬರಿ ಕಡ್ಡಿನ ಚೆನ್ನಾಗಿ ಜಜ್ಬಿಟ್ಟು ಸೇರ್ಸಿದ್ರೆ ಕೊತ್ತಂಬರಿ ಕಡ್ಡಿನ ಮಕ್ಕಳು ತಿನ್ನೋವಾಗ ಬೇಡ ಅಂದ್ರೆ ಈಸಿಯಾಗಿ ಎತ್ತಿಡ್ತಾರೆ. ಈಗ ಅದಕ್ಕೆ ಚೂರು ಅರ್ಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಅರ್ಶಿನದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಜೊತೆನಲ್ಲಿ ಅರ್ಶಿನದ ಪುಡಿ ಹಾಕಿದ್ರೆ ಆ ಘಮನೇ ತುಂಬಾ ಚೇಂಜ್ ಆಗಿರತ್ತೆ. ನನ್ಗೆ ಇಷ್ಟ ಆಗತ್ತೆ. ಹಾಗಾಗಿ ಇನ್ನೊಂಚೂರು ಅರ್ಶಿನದ ಪುಡಿ ಒಗ್ಗರಣೆಗೂ ಸಹ ಹಾಕಿ ಈಗ ಇದನ್ನ ಕುದೀತಾ ಇರುವಂತಹ ಬೇಳೆಗೆ ಸೇರಿಸ್ಬೇಕು. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ನಾನ್ ಯಾವತ್ತೂ ಚಾನೆಲ್ಗೆ ಅಂತ ಹೇಳಿ ವಿಡಿಯೋ ಮಾಡಲ್ಲ. ನಾನ್ ಏನೇನ್ ಮಾಡ್ತೀನಲ್ಲ ಅದನ್ನ ವಿಡಿಯೋ ಮಾಡಿ ಶೇರ್ ಮಾಡಿರ್ತೀನಿ. ತುಂಬಾನೇ ಈಸಿ, ಹೆಲ್ದಿ ಮತ್ತೆ ಕ್ವಿಕ್ ಆಗಿ ರೆಡಿ ಆಗುವಂತ ಡೈಲಿ ರೆಸಿಪೀಸ್, ಟ್ರೆಡಿಷನಲ್ ರೆಸಿಪೀಸ್ ಇವೆಲ್ಲ ನಮ್ ಚಾನಲ್ ಅಲ್ಲಿ ಸಿಗುತ್ತೆ. ಯೂಸ್ಫುಲ್ ಆಗುವಂತ ರೆಸಿಪೀಸ್ ಇರುತ್ತೆ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಒಂದ್ ಕಮೆಂಟ್ ಮಾಡಿ, ನಂಗೆ ಖುಷಿ ಆಗತ್ತೆ.
ಇವಾಗ ನೋಡಿ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ದಾಲ್ ಪಪ್ಪು ರೆಡಿ ಆಯ್ತು. ಟೊಮ್ಯಾಟೊ ದಾಲ್ ಪಪ್ಪು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಬಿಸಿ ಬಿಸಿ ಅನ್ನ ಜೊತೆಗೆ ಒಂಚೂರು ಯಾವ್ದಾದ್ರು ಒಳ್ಳೆ ತರಕಾರಿ ಪಲ್ಯ ಇದ್ರೆ ಸಾಕು, ಇನ್ನೇನು ಬೇಡ ಅನ್ಸತ್ತೆ. ಐ ಹೋಪ್ ಇವತ್ತಿನ ಈ ಈಸಿ, ಇನ್ಸ್ಟಂಟ್, ಟೇಸ್ಟಿ ಟೊಮ್ಯಾಟೊ ದಾಲ್ ಪಪ್ಪು ರೆಸಿಪಿ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್. ಥ್ಯಾಂಕ್ ಯು.